ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಈ ವ್ಲಾಗಲ್ಲಿ ನೀವು ನಮ್ಮ ತಿರುವಣ್ಣಾಮಲೈನ ಪೂರ್ತಿ ಎಕ್ಸ್ಪೀರಿಯನ್ಸ್ ನೋಡ್ಬೋದು. ನೀಟಾಗಿ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಜನವರಿ 30ನೇ ತಾರೀಕು ರಾತ್ರಿ 11 ಗಂಟೆ ಬುಕ್ ಮಾಡಬೇಕಾಗಿದ್ದಂಥ ಬಸ್ನ ನಾನು ಮಿಸ್ಸಾಗಿ ಬೆಳಗ್ಗೆ 11 ಗಂಟೆಗೆ ಮಾಡಿದ್ದೆ. ಹಾಗಾಗಿ ಸೋಮವಾರ ತೊಗೊಳ್ಬೇಕಾಗಿದ್ದ ಆಫೀಸ್ ರಜಾನ ಶುಕ್ರವಾರನೂ ತೊಗೊಳಂಗೆ ಆಗೋಯ್ತು. ಶುಕ್ರವಾರ ಎಲ್ಲರೂ ಲೀವ್ ಹಾಕ್ಕೊಂಡಿದ್ವಿ. ನಾವು 4 ಜನ ಹೊರಟಿದ್ದು, ನಾನು, ನನ್ನ ತಂಗಿ ಮತ್ತು ನಮ್ಮಿಬ್ಬರು ಅದರ್ ಫ್ರೆಂಡ್ಸು. ನನ್ನ ತಂಗಿ ಕ್ಲಾಸ್ಮೇಟ್ಸ್, ನನ್ನ ಜೂನಿಯರ್ ಆಗಬೇಕು ಅವರಿಬ್ಬರು. ನಾವು 4 ಜನ ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಹೊರಟಿದ್ದು. ಇಲ್ಲಿ ಸ್ಯಾಟಿಲೈಟಿಂದ ನಿಮಗೆ ತುಂಬಾ ಬಸ್ಗಳಿದೆ. ನೀವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅಂದರೂ ಸಹ ನೀವು ತಿರುವಣ್ಣಾಮಲೆಗೆ ಆರಾಮ್ಸೆ ಹೋಗ್ಬೋದು. ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಸಿಕ್ಕಾಪಟ್ಟೆ ಬಸ್ ಇದೆ, KSRTC ಬಸ್ಗಳಂತೂ. ಬಟ್ ನಾವು ಸೇಫ್ ಸೈಡಿಗೆ ಯಾವುದಕ್ಕೂ ಇರಲಿ ಅಂತ ಬುಕ್ಕಿಂಗ್ ಮಾಡ್ಕೊಂಡಿದ್ದೋ. ನಾನು ಬುಕ್ಕಿಂಗ್ ಡೀಟೇಲ್ಸ್ದು ಒಂದು ಶಾರ್ಟ್ ವಿಡಿಯೋದಲ್ಲಿ KSRTC ವೆಬ್ಸೈಟ್ ಮುಖಾಂತರ ಹೇಗೆ ಬುಕ್ಕಿಂಗ್ ಮಾಡ್ಕೋಬೋದು ಅಂತ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದಯವಿಟ್ಟು ಆ ರೀಲ್ ಒಮ್ಮೆ ಚೆಕ್ ಮಾಡಿ. ಸೊ ನಾವೆಲ್ಲರೂ ಹೊರಟಿದ್ದು, ನಮ್ಮ ಯಜಮಾನ್ರು ನಮಗೆ ಇಲ್ಲಿ ಹತ್ತಿರ ಆಗೋದು ರಘುನಹಳ್ಳಿ ಹತ್ರ ಬಸ್ ಬರುತ್ತೆ. BMTC ಹತ್ಕೊಂಡು ಸ್ಯಾಟಲೈಟ್ಗೆ ಡೈರೆಕ್ಟ್ ಬಸ್ ಹೋಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡು ಬೆಳಗ್ಗೆ ಅವರೇ ಡ್ರಾಪ್ ಮಾಡಿದ್ರು. ಇದು ಬಯನ್ಪಾಳ್ಯ ರೋಡು. ಇಲ್ಲಿ ಯಾರಾದರೂ ಕನಕಪುರ ರೋಡ್ ಹತ್ರ ಇರೋರ್ಗಾದರೆ ಈ ರೋಡು ನಿಮಗೆ ನೆನಪಿರುತ್ತೆ ಅಂದ್ಕೊತೀನಿ. ಇಲ್ಲಿ ಡ್ರಾಪ್ ಮಾಡಿದ್ರು. ಒಂದು ಹಳ್ಳಿ ತೋಟ ಇದೆ, ಅಲ್ಲಿ ಬರ್ತಿದೆ ನೋಡಿ, ಅದೇ ಬಸ್ಸು. ಈ ಬಸ್ನ ಹತ್ಕೊಂಡ್ರೆ ನಿಮಗೆ RR ನಗರ್ ಮೆಟ್ರೋ ಲಾಸ್ಟ್ ಸ್ಟಾಪ್ ಇರುತ್ತೆ ಈ ಬಸ್ದು. ಇದರಲ್ಲೂ ನನಗೇನಾಯಿತು ಅಂದರೆ, ನಾನು ಬಸ್ ಹತ್ತಿದ್ದೀನಿ, ಅದಾದಮೇಲೆ ಅವರು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ನಾವು ಇಲ್ಲಿ ನಾಷ್ಟಕ್ಕೆ ಅರ್ಧ ಅವರ್ ನಿಲ್ಲಿಸ್ತೀನಿ ಅಂದ್ಬಿಟ್ರು. ಹಾಗಾಗಿ ಅದನ್ನ ಇಳ್ಕೊಂಡು ತಿರ್ಗಾ ಇನ್ನೊಂದು ಬಸ್ ಹತ್ಕೊಂಡು RR ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡು ತಿರ್ಗಾ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಹೇಗೋ ಮಾಡಿ ಸ್ಯಾಟಲೈಟ್ ತಲುಪಿದೆ. ನೋಡಿದ್ರೆ ಇವ್ರು ಯಾರು ಇನ್ನೂ ಬಂದೇ ಇಲ್ಲ. ಅವ್ರಿಗೆಲ್ಲ ಜಾಲಹಳ್ಳಿ ಕ್ರಾಸ್ ಕಡೆ ಮತ್ತು ಸುಂಕದಕಟ್ಟೆ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗಿತ್ತಂತೆ. ಹಾಗಾಗಿ ಅವ್ರು ತುಂಬ ಲೇಟ್ ಬಂದರು. ಇದು ನೋಡ್ತಿದ್ದೀರಲ್ಲ, ಅದೇ ನಮ್ಮ ಬಸ್ಸು. ನಾವು ಹೊರಡಬೇಕಾಗಿದ್ದು. ಇನ್ನೂ ಟೈಮ್ ಇದ್ದಿದ್ದ ಕಾರಣ ನಾನು ತಿಂಡಿ ಮಾಡಿರಲಿಲ್ಲ. ನಾಷ್ಟ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಕದಂಬ ವೆಜ್ ಹೋಟ್ಲಲ್ಲಿ ಒಂದು ರವೆ ಇಡ್ಲಿ ತೊಗೊಂಡಿದ್ದೆ. ಅದು ನನಗೆ ಮುರಿಯೋಕ್ಕೆ ಬರ್ತಾ ಇರಲಿಲ್ಲ, ಪುಡಿ ಆಗ್ತಾಯಿತ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತಾ. ಇನ್ನು ಇವ್ರು ಯಾರೂ ಬಂದಿರಲಿಲ್ಲ, ನಾನು ಒಬ್ಬಳೇ ರೀಚ್ ಆಗಿದ್ದು. ಹಾಗಾಗಿ ಟಿಫಿನ್ ಮಾಡಿಕೊಂಡೆ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಬಟ್ ಕ್ಲೆನ್ಲಿನೆಸ್ಸು ನೀವು ಮೆಜೆಸ್ಟಿಕಲ್ಲಿ ಅಥವಾ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿರೋ ಹೋಟ್ಲ್ಗಳಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಬಟ್ ಒಂದೇನೆಂದರೆ, ನೀವು ನೆಕ್ಸ್ಟು ನೋಡಿ ಬೇಕಾದರೆ ತಮಿಳ್ನಾಡುದು ಬಸ್ ಸ್ಟೇಷನ್ನು ನಾನು ವ್ಲಾಗಲ್ಲಿ ಹಾಕಿದ್ದೀನಿ. ನಮ್ಮ ಬೆಂಗಳೂರು ಬಸ್ ಸ್ಟಾಪ್ಗಳು ಡಿಪೋ ಎಷ್ಟೋ ಪರವಾಗಿಲ್ಲ, ಎಷ್ಟೋ ನೀಟಾಗಿದೆ ಅನ್ಬೋದು, ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ತಮಿಳ್ನಾಡು ಕಡೆ ಅಂತೂ ಒಂದು ಚೂರು ಚೆನ್ನಾಗಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ತೀರಾ. ಇವರೇ ನೋಡಿ, ಇವ್ರ ಹೆಸರು ಮಂಜುನಾಥ್ ಅಂತ. ಪಾಪ ಅವ್ರಿಗೆ ರಜಾ ಸಿಕ್ಕಿಲ್ಲ, ಹಾಗಾಗಿ ಬಸ್ಸಲ್ಲೂ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಪಾಪ ನಿತಿನ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವರೆಲ್ಲ ಲೇಟಾಗಿ ಬರ್ತಿದ್ರು. ಲೇಟಾಗಿ ಬಂದರು. 10 ನಿಮಿಷ ಕಂಡಕ್ಟರು ಗೇಲಿ ಮಾಡ್ತಾಯಿದ್ರು, ಎಲ್ಲಮ್ಮ ಇದ್ದಾರೆ, ಎಲ್ಲಿ ಬರ್ತಿದ್ದಾರಮ್ಮ ಅಂತ. ಸೊ ಇಲ್ಲಿ ನಾವು ಹೊರಡಬೇಕಾದ್ರೂ ಹೊಸೂರು ಮತ್ತು ಅತ್ತಿಬೇಲೆ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟಿತ್ತು. ಚಂದಾಪುರ ಕಡೆ ಎಷ್ಟು ಲೇಟ್. ನಾವು 4 ಅವರ್ಗೆ 5 ಅವರ್ಗೆ ರೀಚ್ ಆಗಬೇಕಾಗಿದ್ದವರು 6 ಅವರ್ ಆಯಿತು ಬಸ್ ಟ್ರಾವೆಲ್ಲು. ಮತ್ತು ಅವರು ಲಂಚ್ಗೂ ಅಷ್ಟೇ ಜಾಸ್ತಿ ಟೈಮಿಂಗ್ ಕೊಡಲಿಲ್ಲ. ಅದು ಯಾವುದೋ ಒಂದು ಬಸ್ ಸ್ಟೇಷನ್ಗೆ ಹಾಕಿದ್ರು. ಯಪ್ಪ, ಒಂದು ಚೂರೂ ಚೆನ್ನಾಗಿರಲಿಲ್ಲ ಅದು. ನಮ್ಗಲ್ಲಿ ಊಟ ಮಾಡೋಕ್ಕೂ ಮನಸ್ಸು ಬರಲಿಲ್ಲ. ಎಲ್ಲರೂ ಬರೀ ಕಬ್ಬಿನ ಹಾಲು ಮತ್ತು ಎಳ್ನೀರು ಕುಡಿದ್ಬಿಟ್ಟು ಅದಾದಮೇಲೆ ಬಂದು ತಲುಪಿದ್ವಿ. ಬಸ್ ಡ್ರೈವರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮ ಸ್ಟೇ ಅಲ್ಲಿದೆ ಅಂತಂದ್ಬಿಟ್ಟು. ನಮ್ಮ ಸ್ಟೇ ಇದ್ದಿದ್ದು ಕುಬೇರಲಿಂಗಂ ಇದೆಯಲ್ಲ ಅರುಣಾಚಲಮಲ್ಲಿ, ಅಲ್ಲೇ ನಾವು ಸ್ಟೇ ಮಾಡಿದ್ದು. ಹಾಗಾಗಿ ಅಲ್ಲೇ ಡ್ರೈವರ್ನ ಕೇಳಿ ಇಳ್ಕೊಂಡು ಸ್ಟೇ ತಲುಪಿದ್ವಿ. ನಾವು ತಲುಪಾದ್ಮೇಲೆ ನೋಡಿದ್ದು ಹೋಮ್ ಟೂರ್ ತೋರಿಸ್ತಿದ್ದೀನಿ. ಪೂರ್ತಿ ಮನೆ ಬುಕ್ ಮಾಡಿದ್ದೆ ನಾನು. booking.com ನಾನು ಬುಕ್ ಮಾಡಿದ್ದು. ಈ ಪೂರ್ತಿ ಮನೆಗೆ ನನಗೆ ತೊಗೊಂಡಿದ್ದು ಜಸ್ಟ್ 1500 ರುಪೀಸ್ ಅಷ್ಟೇ. ಸ್ವಲ್ಪ ದೂರನೇ ಇದೆ, ದೇವಸ್ಥಾನದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ ಈ ಮನೆ. ಬಟ್ ನಮ್ಗದೇನು ಪರವಾಗಿಲ್ಲ ಅನ್ನಿಸ್ತು. ಯಾಕಂದರೆ ಈ ಪ್ರೈಸಲ್ಲಿ ಇಷ್ಟು ಪೂರ್ತಿ ಮನೆ ಸಿಕ್ಕಿರೋದು, ಅದು ವಿತ್ ಎಲ್ಲ ಫೆಸಿಲಿಟಿ ಇದೆ. 2 ಬೆಡ್ರೂಮ್ ಇದೆ, ಮತ್ತು ವಾಶ್ರೂಮ್ಸು 2 ಇದೆ. ನೀಟ್ ಕ್ಲೀನಾಗಿತ್ತು. ಡೈನಿಂಗ್ ಟೇಬಲ್ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮನೆ. ನಮ್ಮ ಎಲ್ಲರಿಗೂ ಖುಷಿ ಆಯಿತು, ಒಳ್ಳೆ ಕೆಲಸ ಮಾಡಿದೆ ಇದಂತೂ ಅಂತಂದರು. ಅದಾದಮೇಲೆ ನೈಟ್ ಡಿನ್ನರ್ಗೆ ಹೊರಟಿದ್ವಿ. ಇದು 30ನೇ ತಾರೀಕು ಜನವರಿ. ನೈಟ್ ಡಿನ್ನರ್ಗೆ ಹೋಗಬೇಕಾದ್ರೆ ಅಲ್ಲಿ ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ನಾವು ಲೈನಲ್ಲೇ ನಿಂತ್ಕೊಂಡು ಅಲ್ಲೇ ಪ್ರಸಾದ ಈಸ್ಕೊಂಡ್ವಿ. ಅನ್ನದಾನ ಕೊಡ್ತಾಯಿದ್ರು. ನಾವೆಲ್ಲ ಜಾಸ್ತಿ ಕೊಡ್ತಾರೆ ಅಂದ್ಕೊಂಡಿದ್ವಿ. ಹೆಂಗೋ ಡಿನ್ನರ್ಗೆ ತೊಂದರೆ ಇರೋಲ್ಲ ಅಂದ್ಕೊಂಡು ನೋಡಿದ್ರೆ ಸ್ವಲ್ಪ ಕೊಟ್ಟರು. ಸೊ ಅಲ್ಲೇ ತಿಂದ್ಕೊಂಡು ಅದಾದಮೇಲೆ ಇಲ್ಲಿ ಗಿರಿವಲಂ ವೆಜ್ ರೆಸ್ಟೋರೆಂಟ್ ಅಂತ ಕಾಣಿಸ್ತು. ನಮ್ಮ ಹೋಟೆಲ್ ಹತ್ರನೇ ಇತ್ತು, ನಾವು ಸ್ಟೇ ಮಾಡಿರೋದ್ರ ಹತ್ರ ಹೋಟೆಲು. ಅಲ್ಲೇ ಹೋಗಿ ನಾವು ಡಿನ್ನರ್ಗೆ ಎಲ್ಲ ಆರ್ಡರ್ ಮಾಡಿದ್ವಿ. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗಂತೂ
ನನಗೆ ಅಂದರೆ ನಾವು ಯಾರ್ಯಾರು ಹೋಗಿದ್ವಿ ನಮ್ಗೆಲ್ಲರಿಗೂನು ಅಲ್ಲಿ ಫುಡ್ಡು ನಮಗೆ ನಿಜವಾಗ್ಲೂ ಸೆಟ್ ಆಗಲಿಲ್ಲ. ನೀವು ಯಾವುದೇ ಹೋಟೆಲ್ಗೆ ಹೋಗಿ, ಎಷ್ಟೇ ಫ್ಯಾನ್ಸಿ ಹೋಟೆಲ್ಗೆ ಹೋದ್ರೂನು ಅಲ್ಲಿ ನಿಮಗೆ ಒಂದೇ ಥರ ದೋಸೆ, ಅದೇ ಇಡ್ಲಿ ಸಾಂಬಾರು ಅದೇ ಇದೆ. ಬೇರೆ ಏನೂ ಆಪ್ಷನ್ನೇ ಇಲ್ಲ. ಆ ದೋಸೆನೂ ಒಳ್ಳೆ ಪೇಪರ್ ಥರ ಇತ್ತು. ಸೊ ನಾವು ನೈಟು 30ನೇ ತಾರೀಕು ಊಟ ಮಾಡಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ಮಧ್ಯರಾತ್ರಿ 12 ಗಂಟೆ 11:30ಗೋ ಏನೋ ಬಿಟ್ಟಿದ್ದು ನಾವು. 11 ಗಂಟೆ 11:30 ಬಿಟ್ವಿ ನಾವು ನಮ್ಮ ಸ್ಟೇನ. ಇದು ಗಿರಿ ಪ್ರದಕ್ಷಿಣೆಗಂತ ಹೊರಟಿದ್ದು ಬರಿಗಾಲಲ್ಲಿ. ಅಲ್ಲಿಂದ ನಮ್ಮ ಸ್ಟೇಯಿಂದ ಅರುಣಾಚಲಂ ದೇವಸ್ಥಾನ ಒಂದು 3 ಕಿಲೋಮೀಟರ್ ದೂರ ಇದ್ದಿದ್ದರಿಂದ ನಾವು ಆಟೋ ತೊಗೊಂಡ್ವಿ. ಇಲ್ಲಿ ಆಟೋಗಳಂತೂ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಪರ್ ಪರ್ಸನ್ 100 ರುಪೀಸು. ಅದು ನೋಡಿ ಹೆಂಗೆ ತುಂಬಿದ್ದಾರೆ ಅಂತ. ಇಲ್ಲಿ ಆಟೋಗಳಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನೀವು ಇದಕ್ಕೊಂದು ರೆಡಿಯಾಗಿ ಬಂದಿರಿ. ನಾವು ಇಲ್ಲಿ ಅದಾದಮೇಲೆ ಹೊರಟಿದ್ದು. ಇಲ್ಲಿ ದೇವಸ್ಥಾನ ಎಷ್ಟು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂದರೆ, ನೀವು ನಿಜವಾಗ್ಲೂ ತಿರುವಣ್ಣಾಮಲೆಗೆ ಹೋದರೆ ಮಧ್ಯರಾತ್ರಿಲಿ ಒಂದು ಸತಿ ದೇವಸ್ಥಾನದ ಹತ್ರ ಹೋಗಿ ಆ ಲೈಟಿಂಗು, ಆ ಆರತಿ ನಿಜವಾಗ್ಲೂ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಕರ್ಪೂರನ ಬೆಳಗಿಸಿ ನಾವು ನಮ್ಮ ಗಿರಿ ಪ್ರದಕ್ಷಿಣೆನ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಬರಿಗಾಲಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಪೂರ್ತಿ ರೇಡಿಯಸ್ ಎಷ್ಟಿರುತ್ತೆ ಅಂದರೆ 14 ಕಿಲೋಮೀಟರ್ ನೀವು ಬರಿಗಾಲಲ್ಲಿ ನಡಿಬೇಕಾಗತ್ತೆ. ಇದು ನಾವು ಮೊದಲನೇಗೆ ಹೋಗಿದ್ದು ಅಗ್ನಿಲಿಂಗಮ್ ಅಂತ. ಅಗ್ನಿಲಿಂಗಮಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಇದು ಅಗ್ನಿಲಿಂಗಮ್ ದೇವಸ್ಥಾನ. ಇಲ್ಲಿ ಒಂದು ಒಳ್ಳೆಯದಂದರೆ ಪ್ರತಿ ಕಡೆನೂ ಬೋರ್ಡ್ ಹಾಕಿದ್ದಾರೆ. ಮತ್ತು ಟಾಯ್ಲೆಟ್ ಫೆಸಿಲಿಟಿ ಇದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ, ಆ್ಯಂಡ್ ನಾರ್ಮಲ್ ವಾಟರೂ ಫೆಸಿಲಿಟಿ ಇದೆ. ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ಬೆಂಚಸ್ ಸಹ ಹಾಕಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಜನಗಳು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಮತ್ತು ಎಲ್ಲೆಲ್ಲಿ ಬೆಂಚಸ್ ಹಾಕಿದ್ದಾರೆ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಾರೆ. ಮತ್ತು ಬೆಗ್ಗರ್ಗಳ ಕಾಟ ಅಂತೂ ಸಿಕ್ಕಾಪಟ್ಟೆ ಇದೆ. ಎಷ್ಟು ಜನ ಬೆಗ್ಗರ್ಗಳಿದ್ದಾರೆ ಅಂದರೆ ಭಿಕ್ಷುಕರು ತುಂಬಾ ಜಾಸ್ತಿ ಇದ್ದಾರೆ ಈ ಪ್ಲೇಸಲ್ಲಿ. ಮತ್ತು ಪ್ರತಿಯೊಂದು ಹೆಜ್ಜೆಲೂ ನಿಮಗೆ ಎಷ್ಟೊಂದು ದೇವಸ್ಥಾನ ಸಿಗುತ್ತೆ. ನೀವು ಎಲ್ಲ ದೇವಸ್ಥಾನಗಳನ್ನೂ ನಾವು ಸುಮ್ಮನೆ ರೋಡಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗ್ತಿದ್ವಿ. ಯಾವುದ್ಯಾವುದು ನಮ್ಮ ಕಡೆ ಬರ್ತಿತ್ತು ಅದನ್ನು ಮಾತ್ರ ಹೋಗ್ತಿದ್ವಿ. ಮತ್ತು ಇಲ್ಲಿ ಇನ್ನೊಂದು ನೋಡಿದೆ, ಒಂದು ಗೆಡ್ಡೆಯಲ್ಲಿ ಅದೇನೋ ಸೂಪ್ ಥರ ಮಾಡ್ತಾಯಿದ್ರು. ಕೈಕಾಲು ನೋವು ಮತ್ತು ಮಸಲ್ ನೋವಿಗೆಲ್ಲ ಒಳ್ಳೇದಂತೆ. ನಾವು ಅದೇನು ಕುಡಿಯೋಕೆ ಹೋಗಲಿಲ್ಲ. ಅದಾದಮೇಲೆ ಇಲ್ಲಿ ಡೀರ್ ಸ್ಪಾಟಿಂಗ್ ಆಯಿತು. ಡೀರ್ಗಳನ್ನ ನೋಡಿದ್ವಿ. ಅಲ್ಲಿ ಬರೆದಿದ್ದಾರೆ, ಅವ್ರ ಬೋರ್ಡು ಸಹ ಹಾಕಿದ್ದಾರೆ, ಡೀರ್ಗಳಿಗೆ ಜಿಂಕೆಗಳಿಗೆ ಏನನ್ನು ತಿನ್ನೋದಕ್ಕೆ ಕೊಡಬಾರ್ದು ಅಂತ. ಬಟ್ ಜನ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಎಷ್ಟು ಎಸ್ತಿದ್ದಾರೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಲಿಟ್ರಿಂಗ್ ಪ್ರಾಬ್ಲಮ್ ಇದೆ. ಅಗ್ನಿ ಆದಮೇಲೆ ನಾವು ಹೋಗಿದ್ದೇನೆ ನಿರುತಿ ಲಿಂಗಮ್ ಅಂತ. ಇಲ್ಲೂ ಅಷ್ಟೇ ಪ್ರತಿ ಲಿಂಗದ ದೇವಸ್ಥಾನಕ್ಕೂ ನಾವು ಒಳಗಡೆ ಹೋಗಿ ಪ್ರದರ್ಶನ ಪಡೆದ್ವಿ. ಬಟ್ ನಾವು ಮಧ್ಯರಾತ್ರಿ ನಮ್ಮ ಇದು ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಕೆಲವೊಂದು ಕಡೆ ನೋಡೋಕ್ಕೆ ಸಿಕ್ಲಿ, ಅಂದರೆ ಕೆಲವೊಂದು ಕಡೆ ಬಾಕ್ಲಾಕಿದ್ರು. ಬಟ್ ಗರ್ಭಗುಡಿನ ಬಾಕ್ಲಾಕಿರಲ್ಲ, ನಿಮಗೆ ಲಿಂಗ ಕಾಣಿಸುತ್ತೆ, ನೋಡ್ಬೋದು ನೀವು ಲಿಂಗನ. ಬಟ್ ಮೇನ್ ಗೇಟ್ನ ಕ್ಲೋಸ್ ಮಾಡಿರ್ತಾರೆ. ಹಾಗಾಗಿ ನೀವು ಆದಷ್ಟು ಮಧ್ಯಾಹ್ನ ಹೋಗಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ತಂಪು ಹೊತ್ತಿನಲ್ಲೇ ನಿಮಗೆ ಮಾಡೋಕ್ಕೆ ಸಾಧ್ಯ. ನಾವು ನಿರುತಿಲಿಂಗಮ್ ಆದಮೇಲೆ ಹೋಗಿದ್ದೇನೆ ವರುಣಲಿಂಗಮ್ಗೆ. ಇದು ವರುಣಲಿಂಗದ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ಎಲ್ಲನೂ ನೀಟಾಗಿ ಮೇಂಟೈನ್ ಚೆನ್ನಾಗಿದೆ ಮಾಡಿದ್ದಾರೆ. ಬಟ್ ಅದೇ ಪ್ರಾಬ್ಲಮ್ ಏನಂದರೆ ಭಿಕ್ಷುಕರು ಜಾಸ್ತಿ ಮತ್ತು ಜನಗಳು ಹೋಗಿದವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಅಲ್ಲಿ ನಮಗೆ ಫ್ರೀಯಾಗಿ ರುದ್ರಾಕ್ಷಿನೂ ಕೊಡ್ತಾಯಿದ್ರು ದೇವಸ್ಥಾನದ ದರ್ಶನ ಆದಮೇಲೆ. ಇದು ಒಂದೇ ಕಡೆ ಅಂತಲ್ಲ, ಎಷ್ಟೊಂದು ಕಡೆ ಕೊಡ್ತಾಯಿದ್ರು. ರುದ್ರಾಕ್ಷಿ ಮಣಿ ಕೊಡ್ತಾರೆ ನಿಮಗೆ ಫ್ರೀಯಾಗಿಯೇ. ಅದಾದಮೇಲೆ ಹೋಗಿದ್ದು ನಾವು ವಾಯುಲಿಂಗಮ್ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ಇದು ಈ ವಿಡಿಯೋದಲ್ಲಿ ನಾನು ಎಲ್ಲ ಲಿಂಗದ ದೇವಸ್ಥಾನನೂ ಕವರ್ ಮಾಡಿದ್ದೀನಿ. ಯಾರ್ಯಾರು ತಿರುವಣ್ಣಾಮಲೆಗೆ ಹೋಗೋಕ್ಕಾಗೋದಿಲ್ಲ, ನೀವು ಇಲ್ಲೇ ನೋಡ್ಕೋಬೋದು. ನಿಮಗೂ ಗೊತ್ತಾಗುತ್ತೆ ಎಷ್ಟು ಲಿಂಗಗಳು ಬರುತ್ತೆ. ಆ್ಯಕ್ಚುಲಿ ಬೋರ್ಡಲ್ಲಿ ಏನಂದರೆ ಬರೀ 8 ಲಿಂಗಗಳನ್ನ ಮೇಯ್ನಾಗಿ ಹೇಳಿದ್ದಾರೆ. ಬಟ್ ಇದರಲ್ಲಿ ಸೂರ್ಯಲಿಂಗಮ್ ಮತ್ತು ಚಂದ್ರಲಿಂಗಮ್ ಎರಡೂ ಇದೆ. ಸೊ ಟೋಟಲ್ ಆಗಿ 10 ಲಿಂಗಗಳ ದೇವಸ್ಥಾನ ಇರುವಂಥದ್ದು. ಅದಾದಮೇಲೆ ಸಿಕ್ಕಾಪಟ್ಟೆ ಕಾಲು ನೋವು ಬಂದಿದ್ದ ಕಾರಣ ಎಲ್ಲರೂ ಇದೊಂದು ಬಿಸ್ನೆಸ್ ಇದೆ ತಿರುವಣ್ಣಾಮಲೆಯಲ್ಲಿ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಈ ಥರ ಸಿಗುತ್ತೆ. ಎಲ್ಲರೂ ಫುಟ್ ಮಸಾಜರ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಶಾಪ್ ಅವರು ಓಪನ್ ಇರುತ್ತೆ. 5 ನಿಮಿಷಕ್ಕೆ ನಿಮಗೆ 20 ರೂಪಾಯೋ 40 ರೂಪಾಯೋ ಚಾರ್ಜ್ ಮಾಡ್ತಾರೆ. ಸೊ ನೋಡಿ, ಇದು ಇನ್ನೊಂದು ಲಿಂಗಮ್ ದೇವಸ್ಥಾನ. ನಾವು ಆ ಫುಟ್ ಮಸಾಜ್ ಎಲ್ಲ ತೊಗೊಂಡು ಸ್ವಲ್ಪ 10 ಕಿಲೋಮೀಟರ್ ನಿಮಗೆ ಏನೇನು ಅನಿಸಲ್ಲ. ಬಟ್ ಲಾಸ್ಟ್ 4 ಕಿಲೋಮೀಟರ್ ಇದೆಯಲ್ಲ, ಕಾಲು ನಂಬಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪಾದಗಳು ಟಾರ್ ರೋಡ್ ಮೇಲೆ ನಡೆಯೋದ್ರಿಂದ ಆ ಕಲ್ಲುಗಳು ಚುಚ್ಚಿರೋದು, ಮತ್ತು ಟಾರ್ ರೋಡು ಸರ್ಫೇಸ್ ನೈಸಾಗಿರಲ್ವಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ.
ಮತ್ತು ಇನ್ನೊಂದು ಏನಂದರೆ 14 ಕಿಲೋಮೀಟರ್ ನೀವು ಗಿರಿ ಪ್ರದಕ್ಷಿಣೆ ಮಾಡೋದು ಪ್ಲಸ್ ದೇವಸ್ಥಾನದಲ್ಲೂ ನಿಮಗೆ ಜನ ಜಾಸ್ತಿ ಇದ್ದರೆ 5ರಿಂದ 6 ನಮಗೆ ಪರ್ಸ್ನಲ್ ಆಗಿ 5 ಅವರ್ ತೊಗೊಳ್ತು ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೆ. ಕಾಲುಗಳಂತೂ ಕೇಳೋದೇ ಬೇಡ ಕತೆ, ಹಂಗಾಗೋಗಿತ್ತು. ಅದಾದಮೇಲೆ ದೇವಸ್ಥಾನದ ಹತ್ರನೇ ಇದ್ದಿದ್ದು ಇದು ಹೋಟೆಲ್ ರುದ್ರಾಕ್ಷ ಅಂತ ಇತ್ತು, ಅಲ್ಲಿ ನಾವು ಊಟಕ್ಕೆ ಬಂದಿದ್ವಿ. ಇಲ್ಲೂ ಅಷ್ಟೇ ನಮಗೆ ಊಟ ನಿಜವಾಗ್ಲೂ ಸೆಟ್ ಆಗಲಿಲ್ಲ, ಮತ್ತು ಕ್ಲೆನ್ಲಿನೆಸ್ಸು ಇಲ್ಲ ಈ ಹೋಟೆಲ್ಗಳಲ್ಲಿ. ನನ್ನ ತಂಗಿ ನೋಡ್ತಿರ್ಬೇಕು, ಕುಣ್ಕೊಂಡು ನಡೀತಿದ್ದಾರೆ. ಸಾಕಾಗೋಗಿತ್ತು. ಅಲ್ಲಿಂದ ತಿರ್ಗಾ ಆಟೋ ತೊಗೊಂಡು ನಮ್ಮ ಸ್ಟೇ ಹತ್ರಕ್ಕೆ ಹೋಗ್ತಿದ್ವಿ. ಅಗೇನ್ ಆಟೋಗಳಂತೂ ಕೇಳಂಗೆ ಇಲ್ಲ, ಯಗ್ಗ ಮುಗ್ಗ ರೇಟು, ಅವ್ರು ಹಾಕಿದ್ದೆ ರೇಟು ಅನ್ನೋಂಗಿದೆ. ರ್ಯಾಪಿಡೋ ಬರುತ್ತೆ ಇಲ್ಲಿ, ನನಗೆ ತೋರಿಸ್ತು ರ್ಯಾಪಿಡೋ ಅಲ್ಲಿ ಮತ್ತು ಓಲಾದಲ್ಲೆಲ್ಲ, ಬಟ್ ಯಾರೂ ಅಕ್ಸೆಪ್ಟೇ ಮಾಡಲ್ಲ ನಿಮ್ಮ ರೈಟ್ಸು. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಅವೈಲಬಲ್ ಇದೆ ಇಲ್ಲಿ, ನಿಮ್ಮ ಹೋಟೆಲ್ ನೀವಿರೋ ಸ್ಟೇಗೇ ಬುಕ್ ಮಾಡ್ಕೊಬೋದು. ಬಟ್ ನಮ್ಮಲ್ಲಿ ಬೆಂಗಳೂರಲ್ಲಿ ಇರೋ ಅಷ್ಟು ಡೆಲಿವರಿ ಏಜೆಂಟ್ಸ್ ಇಲ್ಲದೇ ಇರೋ ಕಾರಣ, ಒಬ್ಬರೋ ಇಬ್ಬರೋ ಇರೋ ಕಾರಣ ಎಷ್ಟು ಡಿಲೇ ಮಾಡ್ತಾರೆ ಅಂದರೆ, ನಾವು ನೈಟ್ ಡಿನ್ನರು ಸ್ವಿಗ್ಗಿ ಮುಖಾಂತರನೇ ಆರ್ಡ್ರ್ ಮಾಡಿದ್ವಿ. ಒಂದು ಡಾಮಿನೋಸ್ ಆರ್ಡ್ರ್ ಮಾಡಿದ್ವಿ ಸಂಜೆ, ತುಂಬ ಹೊಟ್ಟೆ ಹಸಿತೈತಿ. ಯಾಕಂದರೆ ಹೋಟೆಲ್ ರುದ್ರಾಕ್ಷಲ್ಲಿ ನಮಗೊಂದು ಚೂರು ಇಷ್ಟ ಆಗಲಿಲ್ಲ. ಡಾಮಿನೋಸಿಂದ ಆರ್ಡ್ರ್ ಮಾಡಿ ಅದಾದಮೇಲೆ ತಿರ್ಗಾ ಎ ಟು ಬಿ ಇಂದನೂ ಆರ್ಡ್ರ್ ಮಾಡಿದ್ವಿ. ಸೊ ಶನಿವಾರ ರಾತ್ರಿನೇ ನಾನು ನೈಟು ನಮ್ಮದು ರಿಟರ್ನ್ ಟಿಕೆಟ್ ಸಹ ಬುಕ್ ಮಾಡಿಬಿಟ್ಟಿದ್ದೆ KSRTCಯಲ್ಲಿ. ಸೊ ಭಾನುವಾರ ಅರ್ಲಿ ಮಾರ್ನಿಂಗ್ ಬಂದು ಬೆಂಗಳೂರು ತಲುಪಿದ್ವಿ. ಥ್ಯಾಂಕ್ ಯು.